ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂಥ ಐವನ್ ಡಿಸೋಜಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಎಐಸಿಸಿಯಿಂದ ತಮಗೆ ನೋಟಿಸ್ ಬಂದಿದೆ, ಅದಕ್ಕೆ ಉತ್ತರ ಕೊಟ್ಟರೆ ಹೇಗೆ ಸರ್? ಇಲ್ಲ, ನನಗೆ ನೋಟಿಸೇ ಬಂದಿಲ್ಲ. ಬರೇ ನೀವು ಮಾತಾಡೋದಷ್ಟೇ, ನನಗೆ ನೋಟಿಸೇ ಬಂದಿಲ್ಲ. ನೋಟಿಸ್ ಆಗಿ ಬಂದಿದೆ ಅನ್ನುವಂಥ ಸುದ್ದಿ ಎಲ್ಲಿಂದ ಹರಡ್ತು? ಯಾಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಅಂತ? ಸುದ್ದಿ ಮಾತ್ರ ಬರ್ತಾ ಇರ್ತದೆ. ನೋಟಿಸ್ ಯಾಕೆ ನೋಟಿಸ್ ಕೊಡ್ತಾರೆ ನನಗೆ? ನಾನು ತಪ್ಪು ಮಾಡಿದ್ರೆ ತಾನೇ ನೋಟಿಸ್ ಕೊಡು. ನಾನು CM ಅವರಿಗೆ ಬಂದಾಗ ಜೈ ಹೇಳಿದ್ದೇನೆ, ಅಷ್ಟೇ ಬಿಟ್ಟರೆ ಬೇರೆ ಏನು. ಇದು ವೇಣುಗೋಪಾಲ್ ಅವರಿಗೆ ಮುಜುಗರಕ್ಕೆ ಕಾರಣ ಆಯ್ತು ಅನ್ನೋಂಥದ್ದೆಲ್ಲ ನನ್ನ ಕಾರ್ಯಕ್ರಮ ಅಲ್ಲ ಅದು. ಅದು ಬೇರೆ ಏನಾಗಿತ್ತು, ಅದಕ್ಕೆ ನೋಟಿಸ್ ಕೊಟ್ಟಿರ್ಬೋದು, ನನಗೆ ಕೊಟ್ಟಿಲ್ಲ. ಒಟ್ಟಲ್ಲಿ ನೋಟಿಸ್ ಕೊಟ್ಟಿಲ್ಲ, ಕೊಟ್ಟರೆ ನೀವು ಉತ್ತರ ಕೊಡ್ತೀರಾ? ಕೊಟ್ಟಿಲ್ಲ, ಕೊಡೋ ಪ್ರಶ್ನೆ ಉದ್ಭವಿಸೋದಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಐವನ್ ಡಿಸೋಜಿ ಅವರ ಮಾತು. ನನಗೆ ಎಐಸಿಸಿಯಿಂದ ಯಾವುದೇ ನೋಟಿಸ್ ಬಂದಿಲ್ಲ, ಬಂದರೆ ನಾನು ಅದಕ್ಕೆ ಸಮರ್ಥವಾದಂಥ ಉತ್ತರವನ್ನು ಕೊಡ್ತೇನೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸದಾನಂದ ಜೊತೆ ಬಸವರಾಜ್, ಚಂದ್ರಮಠ ರಿಪಬ್ಲಿಕ್ ಕಾರ್ಡ, ಬೆಳಗಾವಿ. ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂಥ ಐವನ್ ಡಿಸೋಜಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಎಐಸಿಸಿಯಿಂದ ತಮಗೆ ನೋಟಿಸ್ ಬಂದಿದೆ, ಅದಕ್ಕೆ ಉತ್ತರ ಕೊಟ್ಟರೆ ಹೇಗೆ ಸರ್? ಇಲ್ಲ, ನನಗೆ ನೋಟಿಸೇ ಬಂದಿಲ್ಲ. ಬರೇ ನೀವು ಮಾತಾಡೋದಷ್ಟೇ, ನನಗೆ ನೋಟಿಸೇ ಬಂದಿಲ್ಲ. ನೋಟಿಸ್ ಆಗಿ ಬಂದಿದೆ ಅನ್ನುವಂಥ ಸುದ್ದಿ ಎಲ್ಲಿಂದ ಹರಡ್ತು? ಯಾಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಅಂತ? ಸುದ್ದಿ ಮಾತ್ರ ಬರ್ತಾ ಇರ್ತದೆ. ನೋಟಿಸ್ ಯಾಕೆ ನೋಟಿಸ್ ಕೊಡ್ತಾರೆ ನನಗೆ? ನಾನು ತಪ್ಪು ಮಾಡಿದ್ರೆ ತಾನೇ ನೋಟಿಸ್ ಕೊಡು. ನಾನು CM ಅವರಿಗೆ ಬಂದಾಗ ಜೈ ಹೇಳಿದ್ದೇನೆ, ಅಷ್ಟೇ ಬಿಟ್ಟರೆ ಬೇರೆ ಏನು. ಇದು ವೇಣುಗೋಪಾಲ್ ಅವರಿಗೆ ಮುಜುಗರಕ್ಕೆ ಕಾರಣ ಆಯ್ತು ಅನ್ನೋಂಥದ್ದೆಲ್ಲ ನನ್ನ ಕಾರ್ಯಕ್ರಮ ಅಲ್ಲ ಅದು. ಅದು ಬೇರೆ ಏನಾಗಿತ್ತು, ಅದಕ್ಕೆ ನೋಟಿಸ್ ಕೊಟ್ಟಿರ್ಬೋದು, ನನಗೆ ಕೊಟ್ಟಿಲ್ಲ. ಒಟ್ಟಲ್ಲಿ ನೋಟಿಸ್ ಕೊಟ್ಟಿಲ್ಲ, ಕೊಟ್ಟರೆ ನೀವು ಉತ್ತರ ಕೊಡ್ತೀರಾ? ಕೊಟ್ಟಿಲ್ಲ, ಕೊಡೋ ಪ್ರಶ್ನೆ ಉದ್ಭವಿಸೋದಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಐವನ್ ಡಿಸೋಜಿ ಅವರ ಮಾತು. ನನಗೆ ಎಐಸಿಸಿಯಿಂದ ಯಾವುದೇ ನೋಟಿಸ್ ಬಂದಿಲ್ಲ, ಬಂದರೆ ನಾನು ಅದಕ್ಕೆ ಸಮರ್ಥವಾದಂಥ ಉತ್ತರವನ್ನು ಕೊಡ್ತೇನೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸದಾನಂದ ಜೊತೆ ಬಸವರಾಜ್, ಚಂದ್ರಮಠ ರಿಪಬ್ಲಿಕ್ ಕಾರ್ಡ, ಬೆಳಗಾವಿ. ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂಥ ಐವನ್ ಡಿಸೋಜಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಎಐಸಿಸಿಯಿಂದ ತಮಗೆ ನೋಟಿಸ್ ಬಂದಿದೆ, ಅದಕ್ಕೆ ಉತ್ತರ ಕೊಟ್ಟರೆ ಹೇಗೆ ಸರ್? ಇಲ್ಲ, ನನಗೆ ನೋಟಿಸೇ ಬಂದಿಲ್ಲ. ಬರೇ ನೀವು ಮಾತಾಡೋದಷ್ಟೇ, ನನಗೆ ನೋಟಿಸೇ ಬಂದಿಲ್ಲ. ನೋಟಿಸ್ ಆಗಿ ಬಂದಿದೆ ಅನ್ನುವಂಥ ಸುದ್ದಿ ಎಲ್ಲಿಂದ ಹರಡ್ತು? ಯಾಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಅಂತ? ಸುದ್ದಿ ಮಾತ್ರ ಬರ್ತಾ ಇರ್ತದೆ. ನೋಟಿಸ್ ಯಾಕೆ ನೋಟಿಸ್ ಕೊಡ್ತಾರೆ ನನಗೆ? ನಾನು ತಪ್ಪು ಮಾಡಿದ್ರೆ ತಾನೇ ನೋಟಿಸ್ ಕೊಡು. ನಾನು CM ಅವರಿಗೆ ಬಂದಾಗ ಜೈ ಹೇಳಿದ್ದೇನೆ, ಅಷ್ಟೇ ಬಿಟ್ಟರೆ ಬೇರೆ ಏನು. ಇದು ವೇಣುಗೋಪಾಲ್ ಅವರಿಗೆ ಮುಜುಗರಕ್ಕೆ ಕಾರಣ ಆಯ್ತು ಅನ್ನೋಂಥದ್ದೆಲ್ಲ ನನ್ನ ಕಾರ್ಯಕ್ರಮ ಅಲ್ಲ ಅದು. ಅದು ಬೇರೆ ಏನಾಗಿತ್ತು, ಅದಕ್ಕೆ ನೋಟಿಸ್ ಕೊಟ್ಟಿರ್ಬೋದು, ನನಗೆ ಕೊಟ್ಟಿಲ್ಲ. ಒಟ್ಟಲ್ಲಿ ನೋಟಿಸ್ ಕೊಟ್ಟಿಲ್ಲ, ಕೊಟ್ಟರೆ ನೀವು ಉತ್ತರ ಕೊಡ್ತೀರಾ? ಕೊಟ್ಟಿಲ್ಲ, ಕೊಡೋ ಪ್ರಶ್ನೆ ಉದ್ಭವಿಸೋದಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಐವನ್ ಡಿಸೋಜಿ ಅವರ ಮಾತು. ನನಗೆ ಎಐಸಿಸಿಯಿಂದ ಯಾವುದೇ ನೋಟಿಸ್ ಬಂದಿಲ್ಲ, ಬಂದರೆ ನಾನು ಅದಕ್ಕೆ ಸಮರ್ಥವಾದಂಥ ಉತ್ತರವನ್ನು ಕೊಡ್ತೇನೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸದಾನಂದ ಜೊತೆ ಬಸವರಾಜ್, ಚಂದ್ರಮಠ ರಿಪಬ್ಲಿಕ್ ಕಾರ್ಡ, ಬೆಳಗಾವಿ. ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂಥ ಐವನ್ ಡಿಸೋಜಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಎಐಸಿಸಿಯಿಂದ ತಮಗೆ ನೋಟಿಸ್ ಬಂದಿದೆ, ಅದಕ್ಕೆ ಉತ್ತರ ಕೊಟ್ಟರೆ ಹೇಗೆ ಸರ್? ಇಲ್ಲ, ನನಗೆ ನೋಟಿಸೇ ಬಂದಿಲ್ಲ. ಬರೇ ನೀವು ಮಾತಾಡೋದಷ್ಟೇ, ನನಗೆ ನೋಟಿಸೇ ಬಂದಿಲ್ಲ. ನೋಟಿಸ್ ಆಗಿ ಬಂದಿದೆ ಅನ್ನುವಂಥ ಸುದ್ದಿ ಎಲ್ಲಿಂದ ಹರಡ್ತು? ಯಾಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಅಂತ? ಸುದ್ದಿ ಮಾತ್ರ ಬರ್ತಾ ಇರ್ತದೆ. ನೋಟಿಸ್ ಯಾಕೆ ನೋಟಿಸ್ ಕೊಡ್ತಾರೆ ನನಗೆ? ನಾನು ತಪ್ಪು ಮಾಡಿದ್ರೆ ತಾನೇ ನೋಟಿಸ್ ಕೊಡು. ನಾನು CM ಅವರಿಗೆ ಬಂದಾಗ ಜೈ ಹೇಳಿದ್ದೇನೆ, ಅಷ್ಟೇ ಬಿಟ್ಟರೆ ಬೇರೆ ಏನು. ಇದು ವೇಣುಗೋಪಾಲ್ ಅವರಿಗೆ ಮುಜುಗರಕ್ಕೆ ಕಾರಣ ಆಯ್ತು ಅನ್ನೋಂಥದ್ದೆಲ್ಲ ನನ್ನ ಕಾರ್ಯಕ್ರಮ ಅಲ್ಲ ಅದು. ಅದು ಬೇರೆ ಏನಾಗಿತ್ತು, ಅದಕ್ಕೆ ನೋಟಿಸ್ ಕೊಟ್ಟಿರ್ಬೋದು, ನನಗೆ ಕೊಟ್ಟಿಲ್ಲ. ಒಟ್ಟಲ್ಲಿ ನೋಟಿಸ್ ಕೊಟ್ಟಿಲ್ಲ, ಕೊಟ್ಟರೆ ನೀವು ಉತ್ತರ ಕೊಡ್ತೀರಾ? ಕೊಟ್ಟಿಲ್ಲ, ಕೊಡೋ ಪ್ರಶ್ನೆ ಉದ್ಭವಿಸೋದಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಐವನ್ ಡಿಸೋಜಿ ಅವರ ಮಾತು. ನನಗೆ ಎಐಸಿಸಿಯಿಂದ ಯಾವುದೇ ನೋಟಿಸ್ ಬಂದಿಲ್ಲ, ಬಂದರೆ ನಾನು ಅದಕ್ಕೆ ಸಮರ್ಥವಾದಂಥ ಉತ್ತರವನ್ನು ಕೊಡ್ತೇನೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸದಾನಂದ ಜೊತೆ ಬಸವರಾಜ್, ಚಂದ್ರಮಠ ರಿಪಬ್ಲಿಕ್ ಕಾರ್ಡ, ಬೆಳಗಾವಿ. ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂಥ ಐವನ್ ಡಿಸೋಜಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಎಐಸಿಸಿಯಿಂದ ತಮಗೆ ನೋಟಿಸ್ ಬಂದಿದೆ, ಅದಕ್ಕೆ ಉತ್ತರ ಕೊಟ್ಟರೆ ಹೇಗೆ ಸರ್? ಇಲ್ಲ, ನನಗೆ ನೋಟಿಸೇ ಬಂದಿಲ್ಲ. ಬರೇ ನೀವು ಮಾತಾಡೋದಷ್ಟೇ, ನನಗೆ ನೋಟಿಸೇ ಬಂದಿಲ್ಲ. ನೋಟಿಸ್ ಆಗಿ ಬಂದಿದೆ ಅನ್ನುವಂಥ ಸುದ್ದಿ ಎಲ್ಲಿಂದ ಹರಡ್ತು? ಯಾಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಅಂತ? ಸುದ್ದಿ ಮಾತ್ರ ಬರ್ತಾ ಇರ್ತದೆ. ನೋಟಿಸ್ ಯಾಕೆ ನೋಟಿಸ್ ಕೊಡ್ತಾರೆ ನನಗೆ? ನಾನು ತಪ್ಪು ಮಾಡಿದ್ರೆ ತಾನೇ ನೋಟಿಸ್ ಕೊಡು. ನಾನು CM ಅವರಿಗೆ ಬಂದಾಗ ಜೈ ಹೇಳಿದ್ದೇನೆ, ಅಷ್ಟೇ ಬಿಟ್ಟರೆ ಬೇರೆ ಏನು. ಇದು ವೇಣುಗೋಪಾಲ್ ಅವರಿಗೆ ಮುಜುಗರಕ್ಕೆ ಕಾರಣ ಆಯ್ತು ಅನ್ನೋಂಥದ್ದೆಲ್ಲ ನನ್ನ ಕಾರ್ಯಕ್ರಮ ಅಲ್ಲ ಅದು. ಅದು ಬೇರೆ ಏನಾಗಿತ್ತು, ಅದಕ್ಕೆ ನೋಟಿಸ್ ಕೊಟ್ಟಿರ್ಬೋದು, ನನಗೆ ಕೊಟ್ಟಿಲ್ಲ. ಒಟ್ಟಲ್ಲಿ ನೋಟಿಸ್ ಕೊಟ್ಟಿಲ್ಲ, ಕೊಟ್ಟರೆ ನೀವು ಉತ್ತರ ಕೊಡ್ತೀರಾ? ಕೊಟ್ಟಿಲ್ಲ, ಕೊಡೋ ಪ್ರಶ್ನೆ ಉದ್ಭವಿಸೋದಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಐವನ್ ಡಿಸೋಜಿ ಅವರ ಮಾತು. ನನಗೆ ಎಐಸಿಸಿಯಿಂದ ಯಾವುದೇ ನೋಟಿಸ್ ಬಂದಿಲ್ಲ, ಬಂದರೆ ನಾನು ಅದಕ್ಕೆ ಸಮರ್ಥವಾದಂಥ ಉತ್ತರವನ್ನು ಕೊಡ್ತೇನೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸದಾನಂದ ಜೊತೆ ಬಸವರಾಜ್, ಚಂದ್ರಮಠ ರಿಪಬ್ಲಿಕ್ ಕಾರ್ಡ, ಬೆಳಗಾವಿ. ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂಥ ಐವನ್ ಡಿಸೋಜಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಎಐಸಿಸಿಯಿಂದ ತಮಗೆ ನೋಟಿಸ್ ಬಂದಿದೆ, ಅದಕ್ಕೆ ಉತ್ತರ ಕೊಟ್ಟರೆ ಹೇಗೆ ಸರ್? ಇಲ್ಲ, ನನಗೆ ನೋಟಿಸೇ ಬಂದಿಲ್ಲ. ಬರೇ ನೀವು ಮಾತಾಡೋದಷ್ಟೇ, ನನಗೆ ನೋಟಿಸೇ ಬಂದಿಲ್ಲ. ನೋಟಿಸ್ ಆಗಿ ಬಂದಿದೆ ಅನ್ನುವಂಥ ಸುದ್ದಿ ಎಲ್ಲಿಂದ ಹರಡ್ತು? ಯಾಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಅಂತ? ಸುದ್ದಿ ಮಾತ್ರ ಬರ್ತಾ ಇರ್ತದೆ. ನೋಟಿಸ್ ಯಾಕೆ ನೋಟಿಸ್ ಕೊಡ್ತಾರೆ ನನಗೆ? ನಾನು ತಪ್ಪು ಮಾಡಿದ್ರೆ ತಾನೇ ನೋಟಿಸ್ ಕೊಡು. ನಾನು CM ಅವರಿಗೆ ಬಂದಾಗ ಜೈ ಹೇಳಿದ್ದೇನೆ, ಅಷ್ಟೇ ಬಿಟ್ಟರೆ ಬೇರೆ ಏನು. ಇದು ವೇಣುಗೋಪಾಲ್ ಅವರಿಗೆ ಮುಜುಗರಕ್ಕೆ ಕಾರಣ ಆಯ್ತು ಅನ್ನೋಂಥದ್ದೆಲ್ಲ ನನ್ನ ಕಾರ್ಯಕ್ರಮ ಅಲ್ಲ ಅದು. ಅದು ಬೇರೆ ಏನಾಗಿತ್ತು, ಅದಕ್ಕೆ ನೋಟಿಸ್ ಕೊಟ್ಟಿರ್ಬೋದು, ನನಗೆ ಕೊಟ್ಟಿಲ್ಲ. ಒಟ್ಟಲ್ಲಿ ನೋಟಿಸ್ ಕೊಟ್ಟಿಲ್ಲ, ಕೊಟ್ಟರೆ ನೀವು ಉತ್ತರ ಕೊಡ್ತೀರಾ? ಕೊಟ್ಟಿಲ್ಲ, ಕೊಡೋ ಪ್ರಶ್ನೆ ಉದ್ಭವಿಸೋದಿಲ್ಲ. ಥ್ಯಾಂಕ್ ಯು.
ಇದಿಷ್ಟು ಐವನ್ ಡಿಸೋಜ ಅವರ ಮಾತು. ನನಗೆ AICC ಯಾವುದೇ ನೋಟಿಸ್ ಬಂದಿಲ್ಲ, ಬಂದರೆ ನಾನು ಅದಕ್ಕೆ ಸಮರ್ಥವಾದಂಥ ಉತ್ತರವನ್ನು ಕೊಡ್ತೇನೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸದಾನಂದ್ ಜೊತೆ ಬಸವರಾಜ್ ಚಂದ್ರಮಠ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂಥ ಐವನ್ ಡಿಸೋಜ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, AICC ತಮಗೆ ನೋಟಿಸ್ ಬಂದಿದೆ, ಅದಕ್ಕೆ ಉತ್ತರ ಕೊಟ್ಟರೆ ಹೇಗೆ ಸರ್? ಇಲ್ಲ, ನನಗೆ ನೋಟಿಸೇ ಬಂದಿಲ್ಲ. ಬರೇ ನೀವು ಮಾತಾಡೋದಷ್ಟೇ, ನನಗೆ ನೋಟಿಸೇ ಬಂದಿಲ್ಲ. ನೋಟಿಸ್ ಆಗಿ ಬಂದಿದೆ ಅನ್ನುವಂಥ ಸುದ್ದಿ ಎಲ್ಲಿಂದ ಹರಡ್ತು? ಯಾಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಅಂತ? ಸುದ್ದಿ ಮಾತ್ರ ಬರ್ತಾ ಇರ್ತದೆ. ನೋಟಿಸ್ ಯಾಕೆ ನೋಟಿಸ್ ಕೊಡ್ತಾರೆ ನನಗೆ? ನಾನು ತಪ್ಪು ಮಾಡಿದ್ರೆ ತಾನೇ ನೋಟಿಸ್ ಕೊಡು. ನಾನು CM ಅವರಿಗೆ ಬಂದಾಗ ಜೈ ಹೇಳಿದ್ದೇನೆ, ಅಷ್ಟೇ ಬಿಟ್ಟರೆ ಬೇರೆ ಏನು? ಇದು ವೇಣುಗೋಪಾಲ್ ಅವರಿಗೆ ಮುಜುಗರಕ್ಕೆ ಕಾರಣ ಆಯ್ತು ಅನ್ನೋಂಥದ್ದೆಲ್ಲ ನನ್ನ ಕಾರ್ಯಕ್ರಮ ಅಲ್ಲ ಅದು. ಅದು ಬೇರೆ ಏನಾಗಿತ್ತು, ಅದಕ್ಕೆ ನೋಟಿಸ್ ಕೊಟ್ಟಿರ್ಬೋದು, ನನಗೆ ಕೊಟ್ಟಿಲ್ಲ. ಒಟ್ಟಲ್ಲಿ ನೋಟಿಸ್ ಕೊಟ್ಟಿಲ್ಲ, ಕೊಟ್ಟರೆ ನೀವು ಉತ್ತರ ಕೊಡ್ತೀರಾ? ಕೊಟ್ಟಿಲ್ಲ, ಕೊಡೋ ಪ್ರಶ್ನೆ ಉದ್ಭವಿಸೋದಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಐವನ್ ಡಿಸೋಜ ಅವರ ಮಾತು. ನನಗೆ AICC ಯಾವುದೇ ನೋಟಿಸ್ ಬಂದಿಲ್ಲ, ಬಂದರೆ ನಾನು ಅದಕ್ಕೆ ಸಮರ್ಥವಾದಂಥ ಉತ್ತರವನ್ನು ಕೊಡ್ತೇನೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸದಾನಂದ್ ಜೊತೆ ಬಸವರಾಜ್ ಚಂದ್ರಮಠ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂಥ ಐವನ್ ಡಿಸೋಜ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, AICC ತಮಗೆ ನೋಟಿಸ್ ಬಂದಿದೆ, ಅದಕ್ಕೆ ಉತ್ತರ ಕೊಟ್ಟರೆ ಹೇಗೆ ಸರ್? ಇಲ್ಲ, ನನಗೆ ನೋಟಿಸೇ ಬಂದಿಲ್ಲ. ಬರೇ ನೀವು ಮಾತಾಡೋದಷ್ಟೇ, ನನಗೆ ನೋಟಿಸೇ ಬಂದಿಲ್ಲ. ನೋಟಿಸ್ ಆಗಿ ಬಂದಿದೆ ಅನ್ನುವಂಥ ಸುದ್ದಿ ಎಲ್ಲಿಂದ ಹರಡ್ತು? ಯಾಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಅಂತ? ಸುದ್ದಿ ಮಾತ್ರ ಬರ್ತಾ ಇರ್ತದೆ. ನೋಟಿಸ್ ಯಾಕೆ ನೋಟಿಸ್ ಕೊಡ್ತಾರೆ ನನಗೆ? ನಾನು ತಪ್ಪು ಮಾಡಿದ್ರೆ ತಾನೇ ನೋಟಿಸ್ ಕೊಡು. ನಾನು CM ಅವರಿಗೆ ಬಂದಾಗ ಜೈ ಹೇಳಿದ್ದೇನೆ, ಅಷ್ಟೇ ಬಿಟ್ಟರೆ ಬೇರೆ ಏನು? ಇದು ವೇಣುಗೋಪಾಲ್ ಅವರಿಗೆ ಮುಜುಗರಕ್ಕೆ ಕಾರಣ ಆಯ್ತು ಅನ್ನೋಂಥದ್ದೆಲ್ಲ ನನ್ನ ಕಾರ್ಯಕ್ರಮ ಅಲ್ಲ ಅದು. ಅದು ಬೇರೆ ಏನಾಗಿತ್ತು, ಅದಕ್ಕೆ ನೋಟಿಸ್ ಕೊಟ್ಟಿರ್ಬೋದು, ನನಗೆ ಕೊಟ್ಟಿಲ್ಲ. ಒಟ್ಟಲ್ಲಿ ನೋಟಿಸ್ ಕೊಟ್ಟಿಲ್ಲ, ಕೊಟ್ಟರೆ ನೀವು ಉತ್ತರ ಕೊಡ್ತೀರಾ? ಕೊಟ್ಟಿಲ್ಲ, ಕೊಡೋ ಪ್ರಶ್ನೆ ಉದ್ಭವಿಸೋದಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಐವನ್ ಡಿಸೋಜ ಅವರ ಮಾತು. ನನಗೆ AICC ಯಾವುದೇ ನೋಟಿಸ್ ಬಂದಿಲ್ಲ, ಬಂದರೆ ನಾನು ಅದಕ್ಕೆ ಸಮರ್ಥವಾದಂಥ ಉತ್ತರವನ್ನು ಕೊಡ್ತೇನೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸದಾನಂದ್ ಜೊತೆ ಬಸವರಾಜ್ ಚಂದ್ರಮಠ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂಥ ಐವನ್ ಡಿಸೋಜ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, AICC ತಮಗೆ ನೋಟಿಸ್ ಬಂದಿದೆ, ಅದಕ್ಕೆ ಉತ್ತರ ಕೊಟ್ಟರೆ ಹೇಗೆ ಸರ್? ಇಲ್ಲ, ನನಗೆ ನೋಟಿಸೇ ಬಂದಿಲ್ಲ. ಬರೇ ನೀವು ಮಾತಾಡೋದಷ್ಟೇ, ನನಗೆ ನೋಟಿಸೇ ಬಂದಿಲ್ಲ. ನೋಟಿಸ್ ಆಗಿ ಬಂದಿದೆ ಅನ್ನುವಂಥ ಸುದ್ದಿ ಎಲ್ಲಿಂದ ಹರಡ್ತು? ಯಾಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಅಂತ? ಸುದ್ದಿ ಮಾತ್ರ ಬರ್ತಾ ಇರ್ತದೆ. ನೋಟಿಸ್ ಯಾಕೆ ನೋಟಿಸ್ ಕೊಡ್ತಾರೆ ನನಗೆ? ನಾನು ತಪ್ಪು ಮಾಡಿದ್ರೆ ತಾನೇ ನೋಟಿಸ್ ಕೊಡು. ನಾನು CM ಅವರಿಗೆ ಬಂದಾಗ ಜೈ ಹೇಳಿದ್ದೇನೆ, ಅಷ್ಟೇ ಬಿಟ್ಟರೆ ಬೇರೆ ಏನು? ಇದು ವೇಣುಗೋಪಾಲ್ ಅವರಿಗೆ ಮುಜುಗರಕ್ಕೆ ಕಾರಣ ಆಯ್ತು ಅನ್ನೋಂಥದ್ದೆಲ್ಲ ನನ್ನ ಕಾರ್ಯಕ್ರಮ ಅಲ್ಲ ಅದು. ಅದು ಬೇರೆ ಏನಾಗಿತ್ತು, ಅದಕ್ಕೆ ನೋಟಿಸ್ ಕೊಟ್ಟಿರ್ಬೋದು, ನನಗೆ ಕೊಟ್ಟಿಲ್ಲ. ಒಟ್ಟಲ್ಲಿ ನೋಟಿಸ್ ಕೊಟ್ಟಿಲ್ಲ, ಕೊಟ್ಟರೆ ನೀವು ಉತ್ತರ ಕೊಡ್ತೀರಾ? ಕೊಟ್ಟಿಲ್ಲ, ಕೊಡೋ ಪ್ರಶ್ನೆ ಉದ್ಭವಿಸೋದಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಐವನ್ ಡಿಸೋಜ ಅವರ ಮಾತು. ನನಗೆ AICC ಯಾವುದೇ ನೋಟಿಸ್ ಬಂದಿಲ್ಲ, ಬಂದರೆ ನಾನು ಅದಕ್ಕೆ ಸಮರ್ಥವಾದಂಥ ಉತ್ತರವನ್ನು ಕೊಡ್ತೇನೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸದಾನಂದ್ ಜೊತೆ ಬಸವರಾಜ್ ಚಂದ್ರಮಠ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂಥ ಐವನ್ ಡಿಸೋಜ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, AICC ತಮಗೆ ನೋಟಿಸ್ ಬಂದಿದೆ, ಅದಕ್ಕೆ ಉತ್ತರ ಕೊಟ್ಟರೆ ಹೇಗೆ ಸರ್? ಇಲ್ಲ, ನನಗೆ ನೋಟಿಸೇ ಬಂದಿಲ್ಲ. ಬರೇ ನೀವು ಮಾತಾಡೋದಷ್ಟೇ, ನನಗೆ ನೋಟಿಸೇ ಬಂದಿಲ್ಲ. ನೋಟಿಸ್ ಆಗಿ ಬಂದಿದೆ ಅನ್ನುವಂಥ ಸುದ್ದಿ ಎಲ್ಲಿಂದ ಹರಡ್ತು? ಯಾಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಅಂತ? ಸುದ್ದಿ ಮಾತ್ರ ಬರ್ತಾ ಇರ್ತದೆ. ನೋಟಿಸ್ ಯಾಕೆ ನೋಟಿಸ್ ಕೊಡ್ತಾರೆ ನನಗೆ? ನಾನು ತಪ್ಪು ಮಾಡಿದ್ರೆ ತಾನೇ ನೋಟಿಸ್ ಕೊಡು. ನಾನು CM ಅವರಿಗೆ ಬಂದಾಗ ಜೈ ಹೇಳಿದ್ದೇನೆ, ಅಷ್ಟೇ ಬಿಟ್ಟರೆ ಬೇರೆ ಏನು? ಇದು ವೇಣುಗೋಪಾಲ್ ಅವರಿಗೆ ಮುಜುಗರಕ್ಕೆ ಕಾರಣ ಆಯ್ತು ಅನ್ನೋಂಥದ್ದೆಲ್ಲ ನನ್ನ ಕಾರ್ಯಕ್ರಮ ಅಲ್ಲ ಅದು. ಅದು ಬೇರೆ ಏನಾಗಿತ್ತು, ಅದಕ್ಕೆ ನೋಟಿಸ್ ಕೊಟ್ಟಿರ್ಬೋದು, ನನಗೆ ಕೊಟ್ಟಿಲ್ಲ. ಒಟ್ಟಲ್ಲಿ ನೋಟಿಸ್ ಕೊಟ್ಟಿಲ್ಲ, ಕೊಟ್ಟರೆ ನೀವು ಉತ್ತರ ಕೊಡ್ತೀರಾ? ಕೊಟ್ಟಿಲ್ಲ, ಕೊಡೋ ಪ್ರಶ್ನೆ ಉದ್ಭವಿಸೋದಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಐವನ್ ಡಿಸೋಜ ಅವರ ಮಾತು. ನನಗೆ AICC ಯಾವುದೇ ನೋಟಿಸ್ ಬಂದಿಲ್ಲ, ಬಂದರೆ ನಾನು ಅದಕ್ಕೆ ಸಮರ್ಥವಾದಂಥ ಉತ್ತರವನ್ನು ಕೊಡ್ತೇನೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸದಾನಂದ್ ಜೊತೆ ಬಸವರಾಜ್ ಚಂದ್ರಮಠ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂಥ ಐವನ್ ಡಿಸೋಜ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, AICC ತಮಗೆ ನೋಟಿಸ್ ಬಂದಿದೆ, ಅದಕ್ಕೆ ಉತ್ತರ ಕೊಟ್ಟರೆ ಹೇಗೆ ಸರ್? ಇಲ್ಲ, ನನಗೆ ನೋಟಿಸೇ ಬಂದಿಲ್ಲ. ಬರೇ ನೀವು ಮಾತಾಡೋದಷ್ಟೇ, ನನಗೆ ನೋಟಿಸೇ ಬಂದಿಲ್ಲ. ನೋಟಿಸ್ ಆಗಿ ಬಂದಿದೆ ಅನ್ನುವಂಥ ಸುದ್ದಿ ಎಲ್ಲಿಂದ ಹರಡ್ತು? ಯಾಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಅಂತ? ಸುದ್ದಿ ಮಾತ್ರ ಬರ್ತಾ ಇರ್ತದೆ. ನೋಟಿಸ್ ಯಾಕೆ ನೋಟಿಸ್ ಕೊಡ್ತಾರೆ ನನಗೆ? ನಾನು ತಪ್ಪು ಮಾಡಿದ್ರೆ ತಾನೇ ನೋಟಿಸ್ ಕೊಡು. ನಾನು CM ಅವರಿಗೆ ಬಂದಾಗ ಜೈ ಹೇಳಿದ್ದೇನೆ, ಅಷ್ಟೇ ಬಿಟ್ಟರೆ ಬೇರೆ ಏನು? ಇದು ವೇಣುಗೋಪಾಲ್ ಅವರಿಗೆ ಮುಜುಗರಕ್ಕೆ ಕಾರಣ ಆಯ್ತು ಅನ್ನೋಂಥದ್ದೆಲ್ಲ ನನ್ನ ಕಾರ್ಯಕ್ರಮ ಅಲ್ಲ ಅದು. ಅದು ಬೇರೆ ಏನಾಗಿತ್ತು, ಅದಕ್ಕೆ ನೋಟಿಸ್ ಕೊಟ್ಟಿರ್ಬೋದು, ನನಗೆ ಕೊಟ್ಟಿಲ್ಲ. ಒಟ್ಟಲ್ಲಿ ನೋಟಿಸ್ ಕೊಟ್ಟಿಲ್ಲ, ಕೊಟ್ಟರೆ ನೀವು ಉತ್ತರ ಕೊಡ್ತೀರಾ? ಕೊಟ್ಟಿಲ್ಲ, ಕೊಡೋ ಪ್ರಶ್ನೆ ಉದ್ಭವಿಸೋದಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಐವನ್ ಡಿಸೋಜ ಅವರ ಮಾತು. ನನಗೆ AICC ಯಾವುದೇ ನೋಟಿಸ್ ಬಂದಿಲ್ಲ, ಬಂದರೆ ನಾನು ಅದಕ್ಕೆ ಸಮರ್ಥವಾದಂಥ ಉತ್ತರವನ್ನು ಕೊಡ್ತೇನೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸದಾನಂದ್ ಜೊತೆ ಬಸವರಾಜ್ ಚಂದ್ರಮಠ ರಿಪಬ್ಲಿಕ್ ಕನ್ನಡ, ಬೆಳಗಾವಿ.